ಭಾರತ ಹಳ್ಳಿಗಳ ನಾಡು, ಹಲವು ಸಂಸ್ಕೃತಿಗಳ ಬೀಡು. ನಮ್ಮಲ್ಲಿ ಹಬ್ಬ ಹರಿದಿನ ಜಾತ್ರೆಗಳಿಗೆ ಕಡಿಮೆ ಏನಿಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂಥದ್ದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ ಬಡಿದೆಬ್ಬಿಸುವ ನಾದ ವೈಭವ. ಇದು ತಮಟೆಯ ಸದ್ದು, ಡೊಳ್ಳಿನ ಸದ್ದು. ಇವು ಮೇಳೈಸಿದಾಗ ಒಮ್ಮೆಲೆ ಒಗ್ಗೂಡುತ್ತವೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ. ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತವೆ, ಹೃದಯ ಸಂಭ್ರಮಿಸುತ್ತದೆ. ಕರ್ನಾಟಕದ ವೈಶಿಷ್ಟ್ಯ ನಿಮ್ಮ ಸಮುದಾಯ ರೇಡಿಯೋನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್. ಆಗಿ ಆಕ್ಟಿವ್ ಆಕ್ಟಿವ್ ಆಕ್ಟಿವ್. ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಬೆಂಗಳೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.4 ಕಂಪನಾಂಕಗಳಲ್ಲಿ. ಇದು ರೇಡಿಯೋ ಆಕ್ಟಿವ್. ನಾನಿದ್ದೀನಿ ನಿಮ್ಮ ರೇಡಿಯೋ ಗೆಳತಿ ರಾಧಾ. ಕೇಳುಗರೆ, ಇವತ್ತಿನ ಬೀದಿ ಬದಿಯ ವ್ಯಾಪಾರಿಗಳು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ಬೀದಿ ಬದಿಯ ವ್ಯಾಪಾರಿಗಳು ಕಾರ್ಯಕ್ರಮದಲ್ಲಿ ಅಮಲಾ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಮನೆಯಲ್ಲೇ ಟೈಲರಿಂಗ್ ಇಟ್ಕೊಂಡು ಬಟ್ಟೆನ ಪೀಸ್ ವರ್ಕನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ಸರ್ಕಾರದ ಕಡೆಯಿಂದ ಅವರಿಗೆ ಲೋನು ಸಹ ಸಿಕ್ಕಿದೆ. ಯಾವ ರೀತಿ ಸಿಕ್ತು ಅನ್ನೋದ್ರ ಬಗ್ಗೆ ಅವರ ಒಂದು ಅನುಭವನ ಇವತ್ತಿನ ಸಂಚಿಕೆಯಲ್ಲಿ ನಮ್ಮೊಟ್ಟಿಗೆ ತಿಳಿಸ್ತಾರೆ. ಹಾಗಾದರೆ ಬನ್ನಿ, ಇವತ್ತಿನ ಬೀದಿ ಬದಿಯ ವ್ಯಾಪಾರಿಗಳು ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತಿಸೋಣ. ಅಮಲಾ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನಮಸ್ಕಾರ. ಎಲ್ಲಿವರೆಗೂ ಓದಿದ್ದೀರಾ? ನಾನು 10th ಓದಿದ್ದೀನಿ. ಮುಂದೆ ಯಾಕೆ ಓದಲಿಲ್ಲ, ಎಜುಕೇಷನ್ ಮಾಡಲಿಲ್ಲ? ಇಲ್ಲ, ನಮ್ಮ ಅಪ್ಪ ತೀರೋದ್ರು, ಅದಕ್ಕೋಸ್ಕರ ಓದಿಲ್ಲ. ನಾನು ಅಷ್ಟುವರೆಗೆ ತಮಿಳ್ನಾಡಲ್ಲಿ ಓದಿದ್ದು. ಅಲ್ಲ ಓದಿದ್ದ ಅಂದರೆ ಕನ್ನಡ ಬರಲ್ಲ, ತಮಿಳ್ ಲ್ಯಾಂಗ್ವೇಜ್ ಓದಿದ್ದೀರಾ? ತಮಿಳು. ಯಾವ ಏಜಿಗೆ ಮದುವೆ ಆಯಿತು ಅಮಲಾ ಅವರೇ ನಿಮಗೆ? ನನಗೆ 18 ವರ್ಷ. ಏನು ವರ್ಕ್ ಮಾಡ್ತಾ ಇದ್ರು ಹಸ್ಬೆಂಡು? ಬಿಲ್ಡಿಂಗ್ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾರೆ. ಎಷ್ಟು ಜನ ಮಕ್ಕಳು ನಿಮಗೆ? ನನಗೆ 5 ಹೆಣ್ಮಕ್ಳು. 5 ಜನ ಎಲ್ಲ ಓದ್ತಾ ಇದ್ದಾರಾ? ಇಬ್ಬರು ಓದಿ ಆಯಿತು. ಒಬ್ಳು ಡಿಗ್ರಿ ಮಾಡಿದ್ದಾಳೆ, BCA. ಇನ್ನೊಬ್ಳು ನರ್ಸಿಂಗ್ ಮಾಡಿದ್ದಾಳೆ. ಒಬ್ಳು ಡಿಪ್ಲೊಮಾ ಓದ್ತಾ ಇದ್ದಾಳೆ. ಒಬ್ಳು ಇವಾಗ ಫಸ್ಟ್ ಸೆಕೆಂಡ್ PUC. 9th ಒಬ್ಳು ಚಿಕ್ಕವಳು. ಹಸ್ಬೆಂಡ್ ಇಲ್ಲ, ತೀರೋದ್ರು. ಈಗಿನ ಜನರೇಷನಲ್ಲೂ 5 ಜನ ಮಕ್ಕಳು ಅಮಲವ್ರೆ, ಹೆಂಗೆ? ನಮ್ಗೆ ಇಷ್ಟ ಇಲ್ಲ, ನಮ್ಮ ಯಜಮಾನ್ರಿಗೆ ಗಂಡು ಮಗು ಬೇಕು ಅಂತ. ಅವ್ರಿಗೆ ಈಗ ಗಂಡು ಮಗು ಬೇಕು ಅಂದವರೇ ಇಲ್ವಲ್ಲ, ಏನ್ ಮಾಡ್ತೀರಾ? ನಮ್ಮ ಮನೆ ಬರ ಹಂಗಾಗ್ಬಿಟ್ಟಿದೆ. ಸಾಕೋ ಜವಾಬ್ದಾರಿ ನನ್ನ ಮೇಲೆ ಇರೋದು. ಯಾರು ಇಲ್ಲ, ನಮ್ಮ ಅಪ್ಪ ಅಮ್ಮ ಯಾರು ಇಲ್ಲ, ನಾವಿಲ್ಲೇ ಇರೋದು, ನಮ್ಮ ಮಕ್ಕಳು ನಾನು ಅಷ್ಟೇ. ಓಕೆ. ಯಜಮಾನ್ರು ಏನು ಕೆಲಸ ಮಾಡ್ತಾರೆ? ಬಿಲ್ಡಿಂಗ್ ಕಾಂಟ್ರಾಕ್ಟ್ ಮಾಡ್ತಾರೆ. ಏನಾಗಿತ್ತು ಇರೋದು? ಹುಷಾರಿಲ್ಲ, ಶುಗರ್ ಜಾಸ್ತಿ ಆಗಿ ಇದು ಕಾಲು ಆಪ್ರೇಷನ್ ಆಗಿತ್ತು. 2 ಸಾರಿ ಮಾಡಿದ್ರಲ್ಲ, ಅದು ಏನೋ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಅವ್ರಿಗೆ. ಎಲ್ಲಿ ಮಾಡಿಸಿದ್ರಿ ಆಪ್ರೇಷನ್ ಅವ್ರಿಗೆ? ಇಲ್ಲಿ ಕಾಲಲ್ಲಿ, ಇಲ್ಲಿ ಪೋರ್ಟಿಸಲ್ಲಿ ಮಾಡಿದ್ದೆ 2 ಸರಿ. ಆಮೇಲೆ ಅಲ್ಲಿಂದ ಕಿಮ್ಸ್ ಹಾಸ್ಪಿಟ್ಲ್ ಇದೆಯಲ್ಲ, ಅಲ್ಲಿಗೆ ಕಳಿಸ್ಬಿಟ್ರು ಅವರು. ಅಲ್ಲೇ ತಿರುಗಿ. ಮಾತ್ರೆ ಕರೆಕ್ಟಾಗಿ ತಗೋತಿರ್ಲಿಲ್ವ ರೆಗ್ಯುಲರ್ ಆಗಿ? ಅವ್ರಿಗೆ ಶುಗರ್ ಇದೆ ಅಂತ ನಮಗೆ ಗೊತ್ತಾಗಿಲ್ಲ ಫಸ್ಟಿಂದಾನು. ಯಾವ ಮಾತ್ರೆನೂ ಏನು ತಗೊಂಡಿಲ್ಲ. ಒಂದು ಗುಳ್ಳೆ ಥರ ಕಾಲಲ್ಲಿ ಬಂದ್ಬಿಟ್ಟು ಒಳಗಡೆನೆ ಕಿವು ತುಂಬಿಕೊಂಡು ಇದಾಗ್ಬಿಟ್ಟಿದೆ. ಅದು ಯಾವಾಗಲೂ ಅವ್ರಿಗೆ ಕಾಲು ನೋವೆಲ್ಲ ಏನೂ ಇರಲಿಲ್ಲ. ಅವ್ರ ಮಾತ್ರೆ ಆಸ್ಪತ್ರೆಗೆ ಹೋಗಲ್ಲ, ಅಷ್ಟು ಹುಷಾರಿಲ್ದೂ ಆಗಲ್ಲ ಅವ್ರಿಗೆ. ಆ ಥರ ಆಗ್ಬಿಟ್ಟು ಸಡನ್ ಆಗಿ ಆಗಿದೆ ಅದು. ಮತ್ತೆ ಇವಾಗ ಜೀವನಕ್ಕೆಲ್ಲ ಏನು ಮಾಡ್ಕೊಂಡಿದ್ದೀರಿ? ಅದೇ ಟೈಲರಿಂಗ್ ಮಾಡ್ತಾ ಇದ್ದೀನಿ. ಬಾಡಿಗೆ ಇತ್ತು, ಬಾಡಿಗೆನೂ ಇಲ್ಲ, ಎಲ್ಲ ಮನೆ ಖಾಲಿ ಇದೆ. ದೊಡ್ಡವಳು ಹೋಗ್ತಾಳೆ, 2ನೇವಳು ಹೋಗ್ತಾಳೆ ಕೆಲಸಕ್ಕೆ. ಅದೇ ನಡೀತಾ ಇದೆ. ಮಕ್ಕಳು ದುಡಿತಾ ಇದ್ದಾರೆ, ಹಾಗಾಗಿ ಮನೆ ನಡ್ಕೊಂಡು ಹೋಗ್ತಾ ಇದೆ. ಇದು ನಿಮ್ದು ಸ್ವಂತ ಮನೆನಾ? ಓಕೆ. ಮನೇನಾದ್ರೂ ಇದೆಯಲ್ಲ ಸ್ವಂತಕ್ಕೆ, ಅದೇ ಖುಷಿ. ಇಲ್ಲ ಅಂದ್ರೆ ಕಷ್ಟ ಆಗ್ತಾ ಇತ್ತು ನಿಮಗೆ. ಇನ್ನು 2-3 ಜನ ಓದ್ತಾ ಇದ್ದಾರೆ. ನಿಮಗೆ ಟೈಲರಿಂಗಲ್ಲಿ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ, ಓದಿಸೋದಕ್ಕೆ ಅಷ್ಟು ಕೆಲಸ ಬರ್ತಾ ಇದೆಯಾ? ಅದೇ ಪೀಸ್ ವರ್ಕ್ ಥರ ಮಾಡ್ತೀವಿ ಮೇಡಮ್. ಇರೋದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ. ಒಂದು ವಾರಕ್ಕೆ ಎಷ್ಟು ಸಂಪಾದನೆ ಮಾಡ್ತೀರಾ ಅಮಲಾ ಅವರೇ? ಅದು ಬಟ್ಟೆ ಕೊಡೋ ಥರ ನಮಗೆ ಇದಾಗ್ತದೆ. ಓಕೆ. ನಿಮಗೆ ಫುಲ್ ಫಿನಿಶಿಂಗ್ ಬರಲ್ವಾ ಸ್ಟಿಚಿಂಗು? ಫುಲ್ ಫಿನಿಶಿಂಗ್ ಬರ್ತದೆ. ಪವರ್ ಮಿಷಿನ್ ನಮಗೆ ಬರಲ್ಲ. ಪವರ್ ಬರಲ್ಲ. ಲೆಗ್ ಮಿಷಿನಲ್ಲೇ ಇದು ಮಾಡ್ಕೊಳ್ಳೋದು. ಅದಕ್ಕೆ ಗಾರ್ಮೆಂಟ್ಸ್ಗೆ ಹೋಗಲ್ಲ. ಪವರ್ ಗೊತ್ತಾದರೆ ಅದು ಅಲ್ಲಿ ಹೋಗಿ ಮಾಡ್ಬೋದು. ಪವರ್ ಬರಲ್ವಲ್ಲ, ಇದು ಲೆಗ್ ಮಿಷಿನಲ್ಲಿ ಮನೆಯಲ್ಲಿ ಮಾಡಿಕೊಂಡು. ಮುಂಚೆನೆ ಕಲ್ತ್ಕೊಂಡಿದ್ರ ಅಥವಾ ಆಮೇಲೆ ಕಲ್ತಿದ್ದ? ಮದುವೆ ಇಲ್ಲ, ಮದುವೆ ಆದ್ಮೇಲೆ ಕಲ್ತಿದ್ದು. ಮದುವೆ ಆದ್ಮೇಲೆ. ಇವಾಗ ಪೀಸ್ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ, ಯಾವಾಗಲೂ ರೆಗ್ಯುಲರ್ ಆಗಿ? ಇಲ್ಲ, ರೆಗ್ಯುಲರ್ ಇರಲ್ಲ ಕೆಲಸ. ಯಾವ ಸೀಸನ್ ಅಲ್ಲಿ ನಿಮ್ಗೆ ಇರಲ್ಲ ಕೆಲಸ? ಸೀಸನ್ ಹೇಳಕ್ಕಾಗಲ್ವಲ್ಲ.
ಅಲ್ಲ ಯಾವಾಗಾದ್ರೂ ಒಂದೊಂದು ಟೈಮ್ ಇರಲ್ಲ ಅಷ್ಟೇ. ಅಂದ್ರೆ ಬಾಕಿ ಟೈಮಲ್ಲೆಲ್ಲ ನಿಮ್ಗೆ ಇದ್ದೇ ಇರುತ್ತೆ ಕೆಲಸ. ಇದ್ದೇ ಇರುತ್ತೆ. ನನಗೂ ಹುಷಾರಿಲ್ದೆ ಆಗ್ಬಿಡುತ್ತಲ್ಲ, ಸೊಂಟ ನೋವಿಗೆ ಹೊಲಿಯೋಕ್ಕೂ ಆಗಲ್ಲ. ಮಕ್ಳು ದುಡಿಯೋದ್ರಿಂದ ನಾನು ಇದು ಮಾಡ್ಕೊಳ್ಳೋದು. ಅಂದ್ರೆ ಜಾಸ್ತಿ ಟೈಲರಿಂಗ್ ಮಿಷಿನ್ ಮೇಲೆ ಕೂತ್ಕೊಂಡ್ರೆ ನಿಮ್ಗೆ ಹೆಲ್ತ್ ಆಗಲ್ಲ. ಓಕೆ. ಒಂದು ದಿನಕ್ಕೆ ಸ್ಟಿಚ್ ಮಾಡಬೇಕಾದ್ರೆ ಎಷ್ಟು ಪೀಸ್ ಸ್ಟಿಚ್ ಮಾಡ್ತೀರಾ? ಅದೇ ಮಾಸ್ಕ್ ಹೊಲಿತಾ ಇದ್ದು ಹಾಂ ಹಾಂ 200 ಮಾಡ್ತಾ ಇದ್ದೆ. 200 ಮಾಡ್ತೀವಿ. ಬೆಳಗ್ಗೆಯಿಂದ ನೈಟ್ವರೆಗೂ ಮಾಡಿದ್ರೆ 200 ಮಾಡ್ತೀವಿ. ಓಕೆ. ಮಾಸ್ಕ್ ಬಿಟ್ಟು ಏನು ನಿಮಗೆ ಆರ್ಡರ್ ಏನು ಸಿಗುತ್ತೆ ಸ್ಟಿಚ್ ಮಾಡೋದಕ್ಕೆ? ಅದು ಹಾಸ್ಪಿಟ್ಲದ ಪೀಸ್ ಹೊಲಿತಾ ಇದ್ದೆ, ಅವ್ರೂ ಸರಿಯಾಗಿ ಕಾಸು ಕೊಟ್ಟಿಲ್ಲ. ಓ, ಅದಕ್ಕೋಸ್ಕರ ಅದು ಬಿಟ್ಬಿಟ್ಟು ನಾವು. ಹೌದಾ? ಹಂಗೆ ಮಾಡಿಬಿಟ್ರು. ಇದಂದ್ರೂ ಸ್ವಲ್ಪ ಕೊಡ್ತಾಯಿದ್ರು, ಒಂದು ತಿಂಗಳು ಲೇಟ್ ಆದ್ರೂ ಅರ್ಧ ಆದರೂ ಕೊಡ್ತಾಯಿದ್ರು ಕರೆಕ್ಟಾಗಿ. ಇವಾಗ ಮಾಸ್ಕೂ ನಿಲ್ಲಿಸ್ಬಿಟ್ಟಿದ್ದಾರೆ, ಅದನ್ನು ಕೆಲಸ ಇದ್ದಿಲ್ಲ ನಮಗೆ. ಹಂಗಾಗ್ಬಿಟ್ಟಿದೆ. ನನಗೆ ಹುಷಾರಿಲ್ವಲ್ಲ, ಅದಕ್ಕೆ ಮಕ್ಕಳು ಸರಿ ಬೇಡಮ್ಮ ಏನಕ್ಕೆ ಇದು ಮಾಡ್ತೀರಾ, ಧೂಳು ಸೇರ್ಕೊಂಡ್ಬಿಡುತ್ತೆ ಅಂದರು. ರೆಸ್ಟ್ ಮನೆಯಲ್ಲೇ ಪರವಾಗಿಲ್ಲ. ಮನೆಯಲ್ಲೂ ಕೆಲಸ ಆಗುತ್ತಲ್ಲ, ಮಕ್ಳಿಗೆ ತಿಂಡಿ ಮಾಡೋದಂತೆ, ಕಳಿಸೋದಂತೆ, ರೆಡಿ ಮಾಡೋದಂತೆ, ತುಂಬ ಕೆಲಸ ಇರುತ್ತೆ ಮನೆಯಲ್ಲೂ. ನಿಮ್ಮ ಮಕ್ಕಳು ಎಷ್ಟು ದೊಡ್ಡವ್ರು ಆದಮೇಲೆ ಹಸ್ಬೆಂಡ್ ತೀರ್ಕೊಂಡ್ರು? ಇವಳು ದೊಡ್ಡವಳು ಫಸ್ಟ್ PUC ಅವಾಗ ತೀರೋಗಿದೆ ನಮಗೆ. ಎಷ್ಟು? ಇವಾಗ 2014 ತೀರೋಗಿದ್ದು. 2014 ತೀರೋದು. ಅವ್ರದ್ದು ಏನು ಆಸ್ತಿ ಅಂತ ಏನು ಇಲ್ಲ ಮೇಡಮ್, ಇದೊಂದೇ ಮನೆ ಒಂದೇನೆ. ಅತ್ತೆ ಮಾವ ಎಲ್ಲ? ಅತ್ತೆ ಮಾವನೂ ಇಲ್ಲ. ಮೈದಿಂದಿರ ಅವರು ತಮ್ಮಂದಿರು ಅಣ್ಣ ಇದ್ದಾರೆ. ಅವ್ರು ಸಪ್ರೇಟ್ ಇದ್ದಾರೆ? ಎಲ್ಲ ಸಪ್ರೇಟ್ ಇರೋದು. ಇಲ್ಲಿ ನೀವಿದ್ದೀರಿ? ಇಲ್ಲಿ ನಾನು ನಮ್ಮ ಮಕ್ಕಳು ಇರೋದು. ಇಲ್ಲಿ ನೀರಿಗೆ ಅನುಕೂಲ ಎಲ್ಲ ಚೆನ್ನಾಗಿದೆಯಾ? ನೀರು ಅಂದರೆ ಅದೇ ಕಾವೇರಿ ನೀರು ಬರುತ್ತೆ ಕರೆಕ್ಟಾಗಿ? ಒಂದು ದಿನ ಬಿಟ್ಟು ಒಂದು ದಿನ ಬಿಡ್ತಾರೆ. ನಿಮ್ಗೆ ಸಾಕಾಗುತ್ತಾ ನೀರು? ನಮ್ಮದು ಬೋರ್ ಇದೆಯಲ್ಲ, ಅದಕ್ಕೋಸ್ಕರ ಅಡ್ಜಸ್ಟ್. ಬೋರಿಂದ ತಗೊಳ್ತೀರಾ ನೀರು? ಅದು ಬಿಸಿಲು ಟೈಮಲ್ಲಿ ಬೋರಲ್ಲೂ ನೀರು ಬರಲ್ಲ, ಮಳೆ ಟೈಮಲ್ಲಿ ಬರ್ತಿದೆ ಬೋರಲ್ಲಿ. ಇವಾಗ ಬೇಸಿಗೆಗಾಲದಲ್ಲಿ ನೀರಿಗೆ ಏನಾದರೂ ತೊಂದರೆ ಆಗುತ್ತಾ ನಿಮಗೆ? ತೊಂದರೆ ಆಗುತ್ತೆ. ರೋಡ್ ನೀರು ಇದೆಯಲ್ಲ, ಅದು ಯೂಸ್ ಮಾಡ್ಕೊತೀವಿ. ಆ ನೀರು ಸಿಕ್ಕೋದ್ರಿಂದ ಪರವಾಗಿಲ್ವಾ? ಬೇಸಿಗೆಗಾಲದಲ್ಲಿ ಏನು ತೊಂದರೆ ಏನಾಗಲ್ಲ? ಓಕೆ. ಒಳಚರಂಡಿ ವ್ಯವಸ್ಥೆ ಎಲ್ಲ ಹೆಂಗಿದೆ ಇಲ್ಲಿ? ಮಳೆ ಬಂದಾಗ ನೀರು ನಿಂತ್ಕೊಳ್ಳೋದು ಅದೇ ಕಷ್ಟ. ಇಲ್ಲಿ ನೀರು ಬಂದ್ಬಿಡುತ್ತೆ ಅಂದ್ಬಿಟ್ಟು ಹೇಳಿನೇ ಬಾಡಿಗೆಗೂ ಯಾರು ಇರಲ್ಲ. ಮಳೆ ನೀರು ರಿವರ್ಸ್ ಬಂದ್ಬಿಡ್ತದೆ, ಅದೇ ತೊಂದರೆ ಇರೋದು ಮೇಯ್ನ್. ಇಲ್ಲಿ ನಮ್ಮ ಮನೆದೇನೆ ತೊಂದರೆ. ಅಲ್ಲಿ ರೋಡಲ್ಲಿ ಇರೋರು ಹೇಳಿ ಕೊಟ್ಬಿಡ್ತಾರೆ, ಅಯ್ಯೋ ಮಳೆ ನೀರು ಬಂದ್ಬಿಡ್ತು, ಯಾಕೆ ಹೋಗ್ತೀರಾ ಅಲ್ಲಿ ಮನೆಗೆ ಅಂದ್ಬಿಟ್ಟು. ನೋಡಿ 2 ವರ್ಷ 3 ವರ್ಷ ಮೇಲೆ ಆಯ್ತು, ಯಾರು ಇಲ್ಲ ಮನೆಯಲ್ಲಿ. ಅದಿದ್ರು ನಮ್ಮ ಜೀವನ ಹೆಂಗೋ ನಡೀತಾ ಇತ್ತು. ಅದನ್ನೂ ಇಲ್ಲ ನಮಗೆ. ಆ ಮಳೆ ನೀರ್ದೇನೆ ಮೇಡಮ್ ತೊಂದರೆ ಇರೋದಿಲ್ಲ. ಈಗ ನಿಮ್ಮ ಒಬ್ಬರಿಗೆ ತೊಂದರೆ ಆಗುತ್ತಾ? ಒಬ್ಬರೇ ಇದಲ್ಲ, ಈ ಮನೆ ಮುಂದ್ಗಡೆ ಮನೆ ಎಲ್ಲ ಸ್ವಲ್ಪ ಹೈಟ್ ಮಾಡಿಬಿಟ್ಟಿದ್ದಾರೆ. ಆವಾಗ ಕಟ್ಟಿದ್ದು, ನಮ್ದು ಸ್ವಲ್ಪ ಡೌನ್ ಇದೆ. ಅರ್ಧ ಬೀದಿಗೆ ಹೋಗ್ತಿದೆ ನೀರು, ಮುಂದಕ್ಕೆ ಹೋಗಲ್ಲ ನೀರು. ಕೆಳಗಡೆ ಇರೋ ಮಾತ್ರ ಅವರು ಆ ಮನೆಗೆಲ್ಲ ಹೋಗಲ್ಲ. ಈ ಮನೆ 3 ಮನೆದು ನೀರು ಹೋಗ್ತದೆ. ಓಕೆ. ಇವಾಗ ನೀವು ಸೀಫರಲ್ಲಿ ಕೆಲಸ ಮಾಡಿದ್ದೀರಿ ಅಂತ ಹೇಳ್ತಾ ಇದ್ರು ನೇತ್ರ ಅವರು. ಹೇಗಿತ್ತು ನಿಮಗೆ ವರ್ಕ್ ಎಕ್ಸ್ಪೀರಿಯನ್ಸ್? ಹೇಗಿತ್ತು ಅದು? ಹೊಸದೇ ನಮಗೆ ಎಕ್ಸ್ಪೀರಿಯನ್ಸ್ ಅದು. ಆ ಥರ ಹೋಗಿ ನಾವು ಜನಗಳು ಮೀಟ್ ಮಾಡಿ ಮಾತಾಡಿಸಿ ಅದೆಲ್ಲ ಅಭ್ಯಾಸ ಇಲ್ಲ ನಮಗೆ. ಅದು ಹೊಸ ಅನುಭವ. ಹೇಗೆ ಅನ್ನಿಸ್ತು ಆ ಅನುಭವ? ಯಾವಾಗಲೂ ಮನೆಯಲ್ಲೇ ಇದ್ರಿ, ಹೊರಗಡೆ ಹೋಗ್ತಿರ್ಲಿಲ್ಲ, ಹೊರಗಡೆ ಪ್ರಪಂಚ ಅಷ್ಟು ಗೊತ್ತಾಗ್ತಿರ್ಲಿಲ್ಲ, ಹೊರಗಡೆ ಭಯ ಸ್ವಲ್ಪ ಇತ್ತು. ಜನ ಒಬ್ರು ಕೆಲವ್ರು ಬೈಯೋರು, ಯಾಕೆ ಬರ್ತೀರಾ ಮನೆ ತವ, ನಮ್ಗೆ ಅದು ಇಂಜೆಕ್ಷನ್ ಹಾಕ್ಬೇಡಿ, ಯಾಕೆ ಹೇಳ್ತೀರಾ, ಅದೆಲ್ಲ ಒಂದು ಹೇಳ್ತಾ ಇದ್ರು. ಕೆಲವರು ಪರವಾಗಿಲ್ಲ, ಚೆನ್ನಾಗೆ ಮಾತು, ಒಳಗಡೆನೂ ಬನ್ನಿ ಅಂತ ಕರಿತಾ ಇದ್ರು. ಎರಡು ಇತ್ತು. ಇವಾಗ ಸೀಫರ್ ಕೆಲಸ ಆದ ನಂತರ ಸೀಫರ್ ಸಂಸ್ಥೆ ನಿಮಗೆ ಹೇಗೆ ಪರಿಚಯ ಆಯಿತು? ನೀವು ಹೇಗೆ ಕೆಲಸಕ್ಕೆ ಸೇರ್ಕೊಂಡ್ರಿ? ಕೆಲ್ಸಕ್ಕಂದ್ರೆ ಒಬ್ರು ಪರಿಚಯ ಇದ್ರು, ಆ ಅಕ್ಕ ಮೂಲೆ ಇವರು ಹಂಗೆ ಸೇರಿಸಿದ್ರು. ಓಕೆ. ಈಗ ಅವ್ರ ಕಡೆಯಿಂದ ನೀವು ಯಾವ ರೀತಿಯ ಒಂದು ಅನುಕೂಲಗಳನ್ನು ಪಡ್ಕೊಂಡಿದ್ದೀರಾ? ಯಾವ ಥರ ನಿಮ್ಗೆ ಹೆಲ್ಪ್ ಆಗಿದೆ ವೈಯಕ್ತಿಕವಾಗಿ? ಲೋನ್ ಕೊಡಿಸಿದ್ದಾರೆ ಮೇಡಮ್ ನಮಗೆ. ಯಾವ ಥರ ಲೋನ್ ತೊಗೊಂಡ್ರಿ? ಅದೇ ಬೀದಿ ಬದಿ ವ್ಯಾಪಾರದ್ದು ಲೋನ್ ತೊಗೊಂಡ್ರೆ? ಲೋನ್ ತೊಗೊಂಡಿದ್ದೀವಿ. ಏನೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ರಿ ಆ ಲೋನ್ ತೊಗೊಳೋದಕ್ಕೆ? ಆಧಾರ್ ಕಾರ್ಡು ಏನು ಕೊಟ್ಟಿದ್ದೀನಿ. ಆಧಾರ್ ಕಾರ್ಡು, ನಮ್ಮದು ಫೋಟೋದು, BPL ಕಾರ್ಡು, ಅದು ರೇಷನ್ ಕಾರ್ಡ್ದು ಅದೆಲ್ಲ ಕೊಟ್ಟಿದ್ದೀವಿ. ಓಕೆ. ಎಷ್ಟು ಸಮಯದ ನಂತರ ನಿಮಗೆ ಸಿಕ್ತು ಅದು? ಬೇಗನೆ ಸಿಕ್ಬಿಡ್ತು. ಬೇಗನೆ ಸಿಕ್ತು. ಯಾವ ಥರ ಸಬ್ಸಿಡಿ? ನೀವು ತಿಂಗಳ ಕಟ್ಕೊಂಡು ಹೋಗೋದು? ತಿಂಗಳು ಮೇಡಮ್, ತಿಂಗಳು ಕಟ್ಕೊಂಡು ಹೋಗೋದು. ಓಕೆ. ಎಷ್ಟು ಕಟ್ಟಬೇಕು ತಿಂಗಳಿಗೆ? ತಿಂಗಳಿಗೆ 900 ರೂಪಾಯಿ ಕಟ್ಟೋದು. 900. ಅದ್ರಲ್ಲಿ ಏನು ಬಿಡಲ್ಲ ಅಂತ ಹೇಳಿದ್ರೆ, ಈಗ 10,000 ರೂಪಾಯಿ ಕೊಟ್ಟಿದ್ದಾರೆ ಅಂದರೆ ಸಬ್ಸಿಡಿ 1 ರೂಪಾಯಿನೂ ಬಿಟ್ಟಿಲ್ವಾ ಅವರು? ಇಲ್ಲ, ಆ ಥರ ಏನು ಹೇಳಿಲ್ಲ ನಮಗೆ. ಇನ್ನು ಇದು ಮುಗಿತೈತೆ, ಇನ್ನು ಸ್ವಲ್ಪ
ನಾನು ಫೋನ್ ಮಾಡಿ ಕೇಳಿದೆ ಎಷ್ಟು ಕಟ್ಟಬೇಕಂತ. ಇನ್ನೂ 1,000 ಚಿಲ್ಲರೆ ಐತಮ್ಮ ಅಂತ ಹೇಳಿದ್ರು ಬ್ಯಾಂಕಲ್ಲಿ. ಹೌದಾ, ಇನ್ನು ಅದು ಕಟ್ಟಿದ್ರೆ ಮುಗೀತು. ಮತ್ತೆ ಏನಾದರೂ ಬ್ಯಾಂಕ್ ಕಡೆಯಿಂದಾನೇ ನಿಮ್ಗೆ ಏನಾದರೂ ಲೋನ್ ಕೊಡ್ತಾರಂತ? ಏನು ನಾನು ಕೇಳಿಲ್ಲ, ಅವ್ರು ಹೇಳಿಲ್ಲ. ಕೊಡ್ತಾನೆ ಹೇಳಿದ್ರು, ಇದು ಒಳ್ಳೆ ಸ್ಕೀಮ್ ಅಮ್ಮ, ಕರೆಕ್ಟಾಗಿ ಕಟ್ಕೊಂಡು ಹೋಗಿ ಮುಂದಕ್ಕೆ ನಿಮಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಆದರೆ ನಾನು ತಿರ್ಗಾ ಕೇಳಿಲ್ಲ ಲೋನ್ ಬಗ್ಗೆ, ಬೇಕು ಅಂತ ಏನು ಕೇಳಿಲ್ಲ ಅವ್ರ ಹತ್ರ. ಲೋನ್ ತಗೊಂಡಿದ್ದು ಆಮೇಲೆ ಅವರೇ ನಿಮ್ಗೆ ಎಷ್ಟು ಅನುಕೂಲ ಆಯ್ತು? ಏನಕ್ಕಾದ್ರೂ ಯೂಸ್ ಮಾಡಕ್ ಮಕ್ಳಿಗೇನೆ. ಈಗ ಕೋವಿಡ್ ಎಲ್ಲ ಇತ್ತು, ನಿಮ್ಮ ಮಕ್ಕಳು ಕೆಲ್ಸಕ್ಕೆ ಹೋಗಿರಲ್ಲ ಅನ್ಸುತ್ತೆ ಆ ಟೈಮಲ್ಲಿ. ಹೌದು ಮೇಡಮ್. ಹೇಗೆ ಮನೇನ ಹೇಗೆ ನಿಭಾಯಿಸಿದ್ರಿ ಆ ಸಂದರ್ಭ? ಕಷ್ಟನೇ ಇತ್ತು ಮನೇಲಿ, ಗಂಡಸರು ಇಲ್ವಲ್ಲ, ಮಕ್ಳದು ಇವ್ರದ್ದು ಯಾರಿಗೂ ಇವಳು ಕಂಪನಿಗೆ ಬರಕ್ಕೆ ಹೇಳಿಲ್ಲ. ಆ ಟೈಮಲ್ಲಿ ಸೀಪರಲ್ಲಿ ನಮಗೆ ಆ ಕೆಲ್ಸಕ್ಕೆ ಹೋಗಿದ್ದೆ, ಹೆಲ್ಪ್ ಆಗಿದ್ದು ನಮಗೆ. ಆ ಟೈಮಲ್ಲೇ ಹೋಗಿದ್ದು ನಾವು, ಆ ಸಂದರ್ಭದಲ್ಲಿ ಕೋವಿಡ್ ಟೈಮಲ್ಲೇ ಹೋಗಿದ್ದು. ಹಂಗಾಗಿ ನಿಮ್ಗೆ ಅನುಕೂಲ ಆಯ್ತು. ಓಕೆ, ಇವಾಗ ಏನು ಅನಿಸ್ತಾ ಇದೆ? ಹಸ್ಬೆಂಡ್ನ ಮಾತನ್ನ ಕೇಳಿಕೊಂಡು ನಾನು ಮಕ್ಕಳು ಮಾಡ್ಕೊಂಡು ಇವತ್ತು ತುಂಬ ಸಂಕಷ್ಟದಲ್ಲಿ ಸಿಗಾಕೊಂಡೆ ಅಂತ ಅನ್ಸುತ್ತಾ? ಆ ಥರ ಏನೋ ಅನಿಸಿಲ್ಲ. ಅವ್ರು ಇರೋವರೆಗೂ ಧೈರ್ಯ ಇತ್ತು. ಗಂಡಸರು ಇದ್ದಾರೆ, ಏನಿದ್ರು ಅವರು ನೋಡ್ಕೊತಾರೆ ಅಂತ ಇತ್ತು. ಇವಾಗ ಭಯ ಇದೆ ಅಷ್ಟೇ. ಮಕ್ಳಿಗೆ ಹೆಂಗೆ ಮುಂದೆ ಇದು ಮಾಡಬೇಕು, ಮದುವೆ ಮಾಡಬೇಕು, ತಿರ್ಗಾ ಏನು ನಮಗೆ ಹುಷಾರಿಲ್ವಲ್ಲ, ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಮಕ್ಳಿಗೆ ಯಾರು ನೋಡ್ಕೊತಾರೆ ಅಂತ ಭಯ ಇದೆ. ಅದೇ ಯಜಮಾನ್ರು ಸಂಪಾದನೆ ಸಾಕಾಗ್ತಾ ಇತ್ತ? ಅವರು ಚೆನ್ನಾಗಿ ನೋಡ್ಕೊಂತ ಇದ್ರು. ನಾವು ಯಾವ ಕಡೆನೂ ಕೆಲ್ಸಕ್ಕೂ ಹೋಗಿಲ್ಲ, ಮನೆ ಕೆಲ್ಸಕ್ಕೂ ಆಳ್ ಬರ್ತಾ ಇದ್ರು, ಏನು ತೊಂದರೆ ಇರ್ಲಿಲ್ಲ, ಚೆನ್ನಾಗೇ ಇತ್ತು. ಅವ್ರು ತೀರೋದ್ಮೇಲೆನೆ ನಮ್ಗೆ ಕಷ್ಟ ಆಗಿತ್ತು. ಅವ್ರು ಏನಾದ್ರೂ ಸ್ವಲ್ಪನಾದ್ರೂ ಉಳಿತಾಯ ಮಾಡ್ಲಿಲ್ವಾ? ಅವ್ರು ಉಳಿತಾಯ ಅಂದ್ರೆ ತುಂಬಾ ಜನ ಕೊಟ್ಟಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ ಫ್ರೆಂಡ್ಶಿಪ್ ಅಲ್ಲಿ. ಅವ್ರು ನಮ್ಗೆ ಕೈ ಕೊಟ್ಬಿಟ್ರು, ಯಾರು ಕಾಸು ಒಬ್ರು ಕೊಟ್ಟಿಲ್ಲ, ವಾಪಸ್ ಕೊಡ್ಲಿಲ್ಲ. ನಿಮ್ಮ ಹತ್ರ ಹೇಳಿರ್ಲಿಲ್ಲ? ನಮ್ಮ ಹತ್ರ ಹೇಳಿದ್ರು, ಡೈರಿನಲ್ಲಿ ಬರ್ದಿದ್ರು. ನಾವು ಅವ್ರಿಗೆ ಹೋಗಿ ಮನೆ ಬೀದಿಗೆ ಹೋಗಿ ಬಾಗಿಲು ತಟ್ಟಿದ್ರು ಅವ್ರು ನಮ್ಗೆ ಫೋನು ಎತ್ತಲ್ಲ, ಯಾರು ಕೊಟ್ಟಿಲ್ಲ. ಆ ಥರ ಏನ್ ಮಾಡೋದು, ನಾವು ಕೇಳಿ ಸುಮ್ಮನೆ ಆಗ್ಬಿಟ್ಟೆ. ಅಂದ್ರೆ ಏನು ಉಳಿತಾಯ ಅಂತೂ ಆ ಥರ ಏನಿಲ್ಲ. ಕೊನೆಯದಾಗಿ ಎಷ್ಟೊಂದು ಜನ ಹೆಣ್ಮಕ್ಳು ಸೇಮ್ ನಿಮ್ಮ ಥರ ಒಂದು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ಬೋದು. ಹಿಂಗೆ ಒಬ್ಬಂಟಿ ಆಗಿ ಮಕ್ಕಳನ್ನ ಸಾಕೋದು ಅನಿವಾರ್ಯ, ಸಾಕ್ಲೇಬೇಕಾಗತ್ತೆ, ಮಕ್ಕಳು ಭವಿಷ್ಯ ರೂಪಿಸ್ಕೊಡ್ಲೇಬೇಕಾಗತ್ತೆ. ಆ ಥರ ಇರುವಂಥ ಹೆಣ್ಮಕ್ಳಿಗೆ ಒಂದು ಸಂದೇಶ ಅಂದರೆ ಏನನ್ನ ತಿಳಿಸೋದಕ್ಕೆ ಬಯಸ್ತೀರಾ? ಆ ಥರ ಎಲ್ಲ ನಮಗೆ ಬುದ್ಧಿ ಇದ್ರೆ ನಾವು ಹೆಂಗೆ ಬದುಕ್ತಾ ಇದ್ದೋ, ಇದ್ರೂ ಇಲ್ಲೇ ಸತ್ರೂ ಇಲ್ಲೇ. ಈಗ ಅಲ್ಲಿಗೆ ಹೋಗೋದು ಇಲ್ಲ. ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಇದ್ದಾರೆ, ನಾವು ಹೋಗಲ್ಲ ಮೇಡಮ್ ಯಾರ ಮನೆಗೆ. ಇವರು ತಮ್ಮಂದಿರು ಅಣ್ಣಂದಿರು ಇದ್ದಾರೆ, ಅಲ್ಲಿ ಹೋಗಿ ನಾವು ಹೆಲ್ಪ್ ಮಾಡಿ ಅಂತಾನು ಕೇಳಲ್ಲ. ಅವ್ರು ಇರೋವರೆಗೂ ಎಲ್ಲ ಅವ್ರ ಅಣ್ಣ ತಮ್ಮಂದಿರಿಗೆಲ್ಲ ಅವರೇ ನೋಡಿದ್ದು, ಮದುವೆ ಮಾಡಿಕ್ಕಿ ಎಲ್ಲ ಖರ್ಚು ಮಾಡಿ ಎಲ್ಲ ಮಾಡಿದ್ದು. ಇವಾಗ ನಮ್ಮ ಮಕ್ಳಿಗೆ ನಮ್ಗೆ ಯಾರು ನೋಡಲ್ಲ, ನಾವು ಹೋಗಿ ಅವ್ರ ಬಾಗಿಲು ತಗೊಂಡು ನಿಂತ್ಕೊಳ್ಳಲ್ಲ. ಯಾರು ಬರೋದು ಇಲ್ಲ ನಮ್ಮ ಮನೆಗೆ, ಹೆಂಗಿದ್ದೀರಾ ಏನು ಅಂತಾನು ಕೇಳಲ್ಲ. ನೀವು ಹೋಗಲ್ಲ, ಅವರು ಬರಲ್ಲ? ಅಂದ್ರೆ ಇದಾರೆ ತಮಿಳ್ನಾಡಲ್ಲಿ, ನಾವು ಹೋಗಲ್ಲ. ನಿಮ್ಮ ಸ್ವಂತ ಅಣ್ಣ ತಮ್ಮ ಎಲ್ಲ? ಅಣ್ಣ ಒಬ್ಬನೇ ಇರೋದು, ಅವನಿಗೂ ಸ್ವಲ್ಪ ಕಾಲು ಏಟಾಗ್ಬಿಟ್ಟಿದೆ, ಗಾರೆ ಕೆಲಸ ಮಾಡ್ತಾನೆ. ಇನ್ಯಾರು ಇಲ್ಲ, ಚಿಕ್ಕಪ್ಪ ಒಬ್ರು ಇದ್ದಾರೆ ಅಷ್ಟೇ. ಓಕೆ ಅಮ್ಮನ, ತುಂಬ ಥ್ಯಾಂಕ್ಸ್. ಕೇಳಿದ್ರೆಲ್ಲ ಕೇಳಿದರೆ ಇಷ್ಟೊತ್ತರೆಗೂ ನಮ್ಮ ಜೊತೆ ಅಮ್ಮನ ಅವರು ಮಾತನಾಡಿದ್ರು. ಅವರು ಯಜಮಾನ್ರು ಕಾಂಟ್ರಾಕ್ಟ್ ಅಂದರೆ ಮನೆ ಕಟ್ಟುವಂತಹ ಜವಾಬ್ದಾರಿನ ವಹಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿ. ಅವ್ರಿಗೆ ಶುಗರ್ ಏನೋ ಹೈ ಆಗಿ ಸ್ವಲ್ಪ ಕಾಲಿಗೆ ಸ್ವಲ್ಪ ಗುಳ್ಳೆ ಆಗಿ ಇನ್ಫೆಕ್ಷನ್ಸ್ ಥರ ಆಗಿ ಅವರು ಕಳ್ಕೊಂಡ್ರು. ಅವ್ರಿಗೆ 5 ಜನ ಹೆಣ್ಮಕ್ಳು. ಅನಂತರ ಅಮಲಾ ಅವ್ರ ಮೇಲೇ ಮಕ್ಕಳು ಸಾಕುವ ಜವಾಬ್ದಾರಿ ಇರುತ್ತೆ. ಅವ್ರ ಯಜಮಾನ್ರಿರೋರ್ಗೂ ಅವ್ರಿಗೆ ಒಂದು ದಿವಸನೂ ಹೊರಗಡೆ ಕಳಿಸಿರೋದಿಲ್ಲ. ಮನೆ ಕೆಲಸದವ್ರನ್ನ ಇಟ್ಟು ಮಕ್ಕಳನ್ನ ಹೆಂಡತಿನ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ. ಅವರ ಹೋದ ನಂತರ ಅವರಿಗೆ ಕಷ್ಟದ ದಿನಗಳು ಪ್ರಾರಂಭವಾಯಿತು ಅಂತಲೇ ಹೇಳ್ಬೋದು. 5 ಜನ ಮಕ್ಕಳ ಸಾಕುವ ಜವಾಬ್ದಾರಿ ಅಮಲಾ ಅವ್ರ ಮೇಲೆ ಬೀಳುತ್ತೆ. ಆವಾಗ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಟೈಲರಿಂಗ್ ಮಿಷಿನ್ನ ತೆಗೆದುಕೊಂಡು ಮನೆಯಲ್ಲೇ ಮಕ್ಕಳನ್ನೂ ನೋಡ್ಕೋಬೇಕು, ಮನೆ ಕೆಲಸನೂ ಆಗಬೇಕು ಅಂತ ಪ್ಲಾನ್ ಮಾಡಿಕೊಂಡು ಪೀಸ್ ವರ್ಕ್ ಮನೆಯಲ್ಲೇ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇಬ್ಬರು ಮಕ್ಕಳು ಈಗ ಚೆನ್ನಾಗಿ ಓದಿ ಉತ್ತಮವಾದ ಕೆಲಸದಲ್ಲಿ ಅವರನ್ನು ತೊಡಗಿಸ್ಕೊಂಡಿದ್ದಾರೆ. ಅದರ ಮುಖಾಂತರವೂ ಸಹ ಅವರು ತರುವಂಥ ಸಂಬಳದಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ಅವರಿಗೆ ಸ್ವಂತ ಮನೆ ಸಹ ಇದೆ, ಬಾಡಿಗೆ ಬರುತ್ತೆ. ಆದರೆ ಮಳೆಗಾಲ ಬಂದಾಗ ನೀರೆಲ್ಲ ಅವ್ರ ಮನೆ ಒಳಗಡೆ ನುಗ್ಗಿಬಿಡುತ್ತೆ. ಕೆಳಗಡೆ ಮನೆ 3 ವರ್ಷ
ವರ್ಷದಿಂದನೂ ಬಾಡಿಗೆ ಕೊಡೋಕ್ಕಾಗ್ದಲೇ ಖಾಲಿ ಇಟ್ಟಿದ್ದಾರೆ. ಕಾರಣ ಮಳೆಗಾಲ ಬಂದಾಗ ನೀರು ಬಂದು ನಿಂತ್ಕೊಳ್ಳೋದ್ರಿಂದ ಯಾರೂ ಆ ಮನೆಗೆ ಬಾಡಿಗೆಗೆ ಬರೋದಕ್ಕೆ ಇಷ್ಟಪಡ್ತಾ ಇಲ್ಲ ಅಂತ ತಿಳಿಸಿದ್ರು. ಅದಾರು ಇದ್ದಿದ್ರೆ ಹೇಗೋ ನನ್ನ ಜೀವನಕ್ಕೆ ಅನುಕೂಲ ಆಗ್ತಾ ಇತ್ತು. ಈ ನಡುವೆ ನನ್ನ ಹೆಲ್ತು ಸಹ ಸರಿ ಇಲ್ಲ, ಹಾಗಾಗಿ ನನಗೆ ತುಂಬಾನೇ ಕಷ್ಟ ಆಗ್ತಾ ಇದೆ ಅಂತ ನಮ್ಮೊಟ್ಟಿಗೆ ಅವರ ಒಂದು ನೋವನ್ನ ಹೇಳ್ಕೊಂಡ್ರು. ಜೊತೆಗೆ C4 ಪರಿಚಯ ಆಗಿ ಲೋನ್ ಸರ್ಕಾರದಿಂದ ಸಿಗುವಂಥ ಬೀದಿ ಬದಿಯ ವ್ಯಾಪಾರಿಗಳಿಗೆ ಅವರು ಸಹ ಮನೆಯಲ್ಲೇ ಇದ್ದು ಟೈಲರಿಂಗ್ ಕೆಲಸ ಮಾಡೋದ್ರಿಂದ ಅವ್ರಿಗೂ ಸಹ ಲೋನು ಸರ್ಕಾರದ ಕಡೆಯಿಂದ ಅವರಿಗೆ ಸಿಕ್ಕಿದೆ. ಅವರು ತಿಂಗಳ ಲೋನ್ನ ಕಟ್ಕೊಂಡು ಆ ಹಣ ಅವರಿಗೆ ತುಂಬ ಉಪಯುಕ್ತವಾಯಿತು ಅಂತ ಹೇಳಿದ್ರು. ತುಂಬ ಜನಗಳಿಗೆ ಸರ್ಕಾರದಲ್ಲಿ ಏನಿಲ್ಲ ಒಂದು ಸೇವಾ ಸೌಲಭ್ಯಗಳಿದೆ ಅನ್ನೋದು ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಅವರು ಸಹ ಈ ಒಂದು ಸೇವಾ ಸೌಲಭ್ಯವನ್ನು ಪಡ್ಕೊಳ್ಳಿ ಅಂತ ನಾನು ಆಶಿಸ್ತೀನಿ. ಹಾಗೆ ಮಳೆಗಾಲದಲ್ಲಿ ನೀರು ಮನೆ ಒಳಗಡೆ ನುಗ್ತಾ ಇರೋವಂಥ ಸಿಚುವೇಶನ್ ಸಂದರ್ಭ ಇದ್ದಾಗ ಆ ಏರಿಯಾದಲ್ಲಿರುವಂತಹ ಸಂಬಂಧಪಟ್ಟಂತಹ ಅಧಿಕಾರಿ ಆದಷ್ಟು ಬೇಗ ದುರ್ವ್ಯವಸ್ಥೆನ ಸರಿಪಡಿಸಲಿ ಅಂತಲೂ ಸಹ ನಾನು ಆಶಿಸ್ತಾ ಇದ್ದೀನಿ, ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಕೆಳಗಡೆ ನಿಮಗೆ ಈ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮಗೆ ತುಂಬಾ ಮುಖ್ಯ. ಹಾಗಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ರೇಡಿಯೋ ಆ್ಯಕ್ಟಿವ್ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ಕಾರ್ಯಕ್ರಮವನ್ನು ಸಮುದಾಯದ ಜನರಿಗೆ ತಲುಪಿಸುವಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಮೀಡಿಯಾ ಸ್ಟಡೀಸ್ ಜೈನ್ ಡಿಮ್ಯಾಂಡ್ ಟು ಬಿ ಯೂನಿವರ್ಸಿಟಿ ಎಂದು ಹೇಳಲು ನಾನು ಬಯಸುತ್ತೇನೆ. ಧನ್ಯವಾದಗಳೊಂದಿಗೆ ನಿಮ್ಮ ರೇಡಿಯೋ ಗೆಳತಿ ರಾಧಾ. ಊಟ ಅಂದ್ರೆ ಬರೀ ಉಪ್ಪಿನಕಾಯಿ ಅಲ್ಲ, ಉಪ್ಪಿನಕಾಯಿ ಊಟದ ಜೊತೆಗೆ ಮಾತ್ರ. ಹಾಗೇನೆ ರೇಡಿಯೋ ಕಾರ್ಯಕ್ರಮಗಳಲ್ಲಿ ಮನರಂಜನೆ ಮುಖ್ಯ ಅಲ್ಲ, ಮನರಂಜನೆಯೊಂದಿಗೆ ವಿಚಾರಪೂರ್ಣ ಕಾರ್ಯಕ್ರಮಗಳು ಅಗತ್ಯ. ಇದರಿಂದಾಗಿ ಸಮುದಾಯದ ಹಿತ ಕಾಯಲು, ಸಮುದಾಯದ ಗುರಿ ತೋರಲು ರೇಡಿಯೋ ಆಕ್ಟಿವ್ ವಾಹಿನಿ ಪ್ರಸಾರವಾಗುತ್ತಿದೆ. ಪರಿಸರ, ಶಿಕ್ಷಣ, ಭಾಷಣ, ಸಂದರ್ಶನ, ಮಾಹಿತಿಪೂರ್ಣ ವಿಚಾರಗಳ ಈ ರೇಡಿಯೋ ವಾಹಿನಿ ಪ್ರತಿಯೊಬ್ಬರ ಆತ್ಮೀಯ ಮಿತ್ರ, ಕಷ್ಟಕಾಲದ ಸಹಾಯಕ, ಇಷ್ಟ ವಿಚಾರಗಳ ಪ್ರಚೋದಕ, ಸಮುದಾಯದ ಹಿತಚಿಂತಕ. ತಪ್ಪದೆ ಕೇಳಿ 90.4 ತರಂಗಾಂತರದಲ್ಲಿ ರೇಡಿಯೋ ಆಕ್ಟಿವ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್.